ಏನ್ ಹೇಳಕತ್ತೇವ ನೀನು? ನೀನು ನಿನ್ನ ಗಂಡ ಬೇರೆ ಬೇರೆ ಅದಿರಿ? ನಾನು ಅವ್ರನ್ನ ಮದುವೆ ಆದಾಗಿಂದ ಯಾವ ಸುಖ ಸಂತೋಷನೂ ಕಂಡಿಲ್ಲ. ಅವ್ರಿಗೆ ಅವ್ರ ತಂಗಿನೇ ಹೆಚ್ಚು, ಊರ್ ಜನಗಳೇ ಮುಖ್ಯ. ನಾನು ಅಂದ್ರೆ ಅವ್ರಿಗೆ ಕಾಲ್ ಕಸಕ್ ಸಮ. ಜೀವನನೇ ನರ್ಕ ಆಗೋಗಿದೆ ಅಮ್ಮ. ಅದಕ್ಕೆ ಅವ್ರ ಸವಾಸನೆ ಬೇಡ ಅಂತ ಅವ್ರನ್ನ ದೂರ ಮಾಡ್ಬಿಟ್ಟೆ. ಇನ್ನೊಂದ್ ಸ್ವಲ್ಪ ದಿನದಲ್ಲೇನೆ ಆ ಸಂಬಂಧನ ಶಾಶ್ವತವಾಗಿ ದೂರ ಮಾಡ್ಕೊಳಕ್ ಹೊರಟಿದ್ದೀನಿ. ತಪ್ಪವ, ಹಂಗೆಲ್ಲ ಮಾತಾಡಬಾರ್ದು. ಗಂಡ ಹೆಂಡತಿ ಅಂದ್ರ ರಾಮ ಸೀತೆ ಇದ್ದಂಗಿರ್ಬೇಕು. ರಾಮ ಎಲ್ಲಿರ್ತಾನ ಸೀತೆನೂ ಅಲ್ಲೇ ಇರ್ತಾಳ. ಅದ ಹೆಣ್ಣಿನ ಮರ್ಯಾದೆ, ಗೌರವ. ನೋಡವ, ಸೀತಾಮಾತೆ ದೊಡ್ಡ ಮಹಾರಾಜನ ಮಗಳು. ಆಕೆ ರಾಮನ್ ಲಗ್ನ ಆದ್ಮೇಲೆ ಅವ್ರಿಗೆ ವನವಾಸಕ್ಕೆ ಹೋಗೋ ಹೊತ್ತು ಬಂತು. ಆದ್ರಕ್ಕೆ ನಾ ಬರೋದಿಲ್ಲ ಅಂತ ಹೇಳಿದ್ಲನ? ಇಲ್ಲ, ಅವನ್ ಜೋಡಿ ಕಾಡಿಗೆ ಹೋದ್ಲು. 14 ವರ್ಷ ವನವಾಸ ಅನುಭವಿಸಿದ್ಲು. ಅವನ ಜೋಡಿ ಇದ್ದ ಅವನ ಸೇವೆ ಮಾಡಿದ್ಲು, ಗೊತ್ತನ? ನೀವ್ ಹೇಳಿ ಸರಿ ಅಮ್ಮ. ನನ್ ಗಂಡ ಏನಾದ್ರೂ ರಾಮ ಆಗಿದ್ರೆ ಕಾಡಿಗಲ್ಲ, ಎಲ್ಲಕ್ ಕರ್ತಿದ್ರು ಹೋಗ್ತಿದ್ದೆ. 14 ವರ್ಷ ಅಲ್ಲ, ಸಾಯೋವರೆಗೂ ಅವನ್ ಸೇವೆ ಮಾಡ್ತಾ ಇದ್ದೆ.